ಓಂ ನಮಃ ಶಿವಾಯ. ನಿಮ್ಮೆಲ್ಲರಿಗೂ ನಮಸ್ಕಾರ. ಇಲ್ಲಿ ನೋಡಿ, ಈ ಗಿಡದ ಹಿಂದೆ ಶಿವನ ಮಂದಿರ ಇದೆ. ಓಕೆ, ಸೋಮವಾರಕ್ಕೊಮ್ಮೆ ನಾನು ಶಿವನ ಮಂದಿರಕ್ಕೆ ಹೋಗ್ತೀನಿ. ನೋಡಿ, ನೈಟ್ ಆಗಿದೆ. ನಾನು ಊಟ ಮಾಡಾದಮೇಲೆ ಈ ಪಾರ್ಕಲ್ಲೇ ತಿರುಗಾಡೋದಕ್ಕೆ ಬರ್ತೀನಿ. ನೋಡಿ, ಇಲ್ಲಿ ಹುಲ್ಲಿದೆ. ಓಕೆ, ಹುಲ್ಲು ಮೇಲೆ ನಾನು ತಿರುಗಾಡಲೇಬೇಕು. ಯಾಕಂದರೆ ನನಗೆ ಎನರ್ಜಿ ಬೇಕಂದರೆ ನಾವು ನೇಚರಲ್ಲಿ ಬರಲೇಬೇಕು, ಹುಲ್ಲು ಮೇಲೆ ತಿರುಗಾಡಬೇಕು. ಓಕೆ, ಅದು ಬರಿಗಾಲಲ್ಲೇ ನಾನು ಹುಲ್ಲು ಮೇಲೆ ತಿರುಗಾಡ್ತಾ ಇರ್ತೀನಿ. ಓಕೆ, ಇವತ್ತು ನಾನು ನನ್ನ ವಿಡಿಯೋಗೆ ಕಮೆಂಟ್ ಹಾಕಿದ್ದಾರೆ. ಪ್ರತಿಮಾ GS6855 ಇವರು ಕಮೆಂಟ್ ಹಾಕಿದ್ದಾರೆ. ಏನಂತ ಕಮೆಂಟ್ ಹಾಕಿದ್ದಾರೆ ಅಂದರೆ, ಮೇಡಮ್ ಗರುಡ ಪುರಾಣದ ಬಗ್ಗೆ ಹೇಳಿ. ಆಮೇಲೆ ನಮ್ಮನ್ನು ಬಿಟ್ಟು ಹೋಗಿರೋರು ಮಳೆ ಎಲ್ಲ ಬಂದರೆ ಎಲ್ಲಿರ್ತಾರೆ, ಅವರು ಒದ್ದೆ ಆಗಲ್ವಾ, ಅಂದರೆ ಅವರು ನೆನೆಯೋದಿಲ್ವಾ ಮಳೆಯಲ್ಲಿ ಅಂತ ಕಮೆಂಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಪ್ರತಿಮಾ ಅವರೇ. ಗರುಡ ಪುರಾಣದ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ನಾನು ವಿಸ್ತಾರವಾಗಿ ಹೇಳಿದ್ದೀನಿ. ಬಟ್ ಯಾವ ವಿಡಿಯೋನಲ್ಲಿ ಹೇಳಿದ್ದೀನಿ ಅಂತ ಅಷ್ಟು ನನಗೆ ಗೊತ್ತಿಲ್ಲ, ಬಟ್ ಹೇಳಿದ್ದೀನಿ ನಾನು. ಓಕೆ, ಆದರೂ ಇವಾಗ ಒಂದು ಸ್ವಲ್ಪ ನಾನು ಇದರಲ್ಲಿ ವಿವರಿಸ್ತೀನಿ. ನೋಡಿ, ಗರುಡ ಪುರಾಣ ನಾನು ನೋಡಿಲ್ಲ. ಓಕೆ, ನೀವು ನೋಡಿಲ್ಲ, ಬಟ್ ಗರುಡ ಪುರಾಣ ಇತ್ತು ಅಂತ ಹೇಳ್ತಾರೆ. ಓಕೆ, ಆ ಗರುಡ ಪುರಾಣ ಯಾರು ಬರೆದಿದ್ದಾರೆ ಅದು ನಮಗೆ ಅಷ್ಟೊಂದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಗರುಡ ಪುರಾಣದಲ್ಲಿ ಏನು ನಡೀತಾ ಇತ್ತು. ಆದರೆ ಸತ್ತಿರೋರಿಗೆಲ್ಲ ಶಿಕ್ಷೆ ಆಗ್ತಾಯಿತ್ತು. ಎಣ್ಣೆಲೆಲ್ಲ ಫ್ರೈ ಮಾಡ್ತಾಯಿದ್ರು, ಹಾವಿನ ಮನೇಲಿ ಬಿಡ್ತಾಯಿದ್ರು, ಚೋಳ ಮನೇಲಿ ಬಿಡ್ತಾಯಿದ್ರು. ಗರುಡ ಪುರಾಣದಲ್ಲಿ ಸತ್ತಿರೋರಿಗೆ, ಪಾಪ ಮಾಡಿರೋರಿಗೆ ಅಷ್ಟೊಂದೆಲ್ಲ ಕಷ್ಟ ಇರ್ತಿತ್ತು ಅಂತ ಅದರಲ್ಲೆಲ್ಲ ಹೇಳ್ತಾಯಿದ್ರು ಗರುಡ ಪುರಾಣದಲ್ಲಿ. ಬಟ್ ನನಗೆ ಬರೀ ಕಲಿಯುಗದಲ್ಲಿ, ಇವಾಗ ನಾವು ಕಲಿಯುಗದಲ್ಲಿದ್ದೀವಿ ಅಲ್ವಾ, ಕಲಿಯುಗದಲ್ಲಿ ನಾವು ಎಲ್ಲರೂ ನಾನು ಅಷ್ಟೇ ಅಲ್ಲ, ಎಲ್ಲರೂ ಕಂಡು ಹಿಡಿದಿರೋದು. ಓಕೆ, ತುಂಬ ಮುಂದುವರೆದಿದೆ. ಆತ್ಮ ಇರುತ್ತೆ, ಆತ್ಮ ಡೆತ್ ಆದಮೇಲೆ ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ, ಅದ್ರ ಕೆಲಸ ಏನು, ಓಕೆ, ಅದು ಯಾವ ಆಕಾರ, ಯಾವ ರೂಪ, ಓಕೆ, ಅದರೆಲ್ಲದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇದು ಎಲ್ಲ ಸತ್ಯವಾಗಿ ಇರೋದು. ಓಕೆ, 101% ಸತ್ಯವಾಗಿರೋದು ಆತ್ಮ ಇರುತ್ತೆ. ಆಮೇಲೆ ಆತ್ಮ ಏನಿರುತ್ತಲ್ಲ, ಅದಕ್ಕೆ ಮಳೆ ಬಂದರೆ ಅದು ಒದ್ದೆ ಆಗಲ್ಲ. ಯಾಕಂದರೆ ಅದು ಆತ್ಮ. ಅದಕ್ಕೆ ಅದರ ರೂಪ ಯಾವ ಥರ ಇರುತ್ತೆ, ಅದರ ಆಕಾರ ಯಾವ ಥರ ಇರುತ್ತೆ, ದೀಪದ ಆಕಾರ ಇರುತ್ತೆ. ಓಕೆ, ಅದೊಂದು 3 ಇಂಚು ಈ ಥರ ಇರುತ್ತೆ. ಅಂದರೆ ನಾನು ಸೋಲ್ಗಳ ಜೊತೆ ಕಾಂಟ್ಯಾಕ್ಟಾಗಿ ಮಾತಾಡಿರೋವಾಗ ಆತ್ಮ ಆಕಾರ ಎಷ್ಟಿದೆ, ಏನಿದೆ, ಉದ್ದ ಹೇಗಿದೆ, ಹೆಂಗೆ ತಿರುಗಾಡುತ್ತೆ, ಈ ಥರ ಕೇಳಿದಾಗ ಹಲವಾರು ಆತ್ಮಗಳು ಹೇಳಿರೋದು. ಆಮೇಲೆ ಬೇರೆಯವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಅವರವರ ಸೆಷನ್ಗಳಲ್ಲಿ ನೋಡಿ ರಿಸರ್ಚ್ ಮಾಡಿ ಹೇಳಿರೋದನ್ನು ನಾನು ಹೇಳ್ತಾಯಿದ್ದೀನಿ. ನೋಡಿ, ಆತ್ಮ ಹೆಂಗಿರುತ್ತೆ, ಆತ್ಮಕ್ಕೆ ಮಳೆ ಬಂದರೆ ಅದು ನೆನೆಯೋದಿಲ್ಲ, ಒದ್ದೆ ಆಗೋದಿಲ್ಲ. ಅದಕ್ಕೆ ಚಾಕುವಿಂದ ಇರಿದ್ರೆ ಅದಕ್ಕೆ ತಾಗೋದಿಲ್ಲ. ಓಕೆ, ಅದು ನೀರಲ್ಲಿ ಬಿದ್ದರೆ ಮುಳುಗೋದಿಲ್ಲ, ಬೆಂಕೀಲಿ ಹಾಕಿದ್ರೆ ಸುಡೋದಿಲ್ಲ. ಹಾಗೆಯೇ ನಿಮ್ಮನ್ನು ಬಿಟ್ಟು ಹೋಗಿರೋರು ಇದ್ದಾರಲ್ಲ, ಅವರು ಯಾವಾಗ ಶರೀರ ಬಿಡ್ತಾರಲ್ಲ ಆಗ ಅವರು ಸ್ವತಂತ್ರರು. ಓಕೆ, ಸ್ವತಂತ್ರವಾಗಿ ಇರೋ ಒಂದು ಆತ್ಮ. ಬಟ್ ಅದಕ್ಕೆ ಎಲ್ಲ ಗೊತ್ತಾಗುತ್ತೆ. ಅದು ಗೋಡೆಯಿಂದ ಆರ್ಪಾರಾಗುತ್ತೆ. ಅದಕ್ಕೆ ನಾವು ಏನು ಮಾಡಿದ್ರೂ ಅದಕ್ಕೇನು ನೋವಾಗಲ್ಲ. ಓಕೆ, ಅದು ಗೋಡೆಯಿಂದ ಆರ್ಪಾರಾಗುತ್ತೆ. ನಾವೇನು ಅದ್ರ ಬಗ್ಗೆ ಚಿಂತೆ ಮಾಡ್ತಾಯಿದ್ದೀವಿ ಅದು ಗೊತ್ತಾಗುತ್ತೆ. ಓಕೆ, ಅದ್ರ ಹತ್ರ ಫೀಲಿಂಗ್ಸ್ ಇರುತ್ತೆ. ಫೀಲಿಂಗ್ಸ್ ಅಂದ್ರೇನು, ಅದನ್ನು ಪ್ರೀತಿ ಮಾಡೋರು ಯಾರಾದರೂ
ಅದನ್ನು ನೆನೆಸ್ಕೊಂಡು ನಾವೇನಾದರೂ ಕೊರಗೋದಕ್ಕೆ ಶುರು ಮಾಡಿದ್ರೆ, ಅಳೋದಕ್ಕೆ ಶುರು ಮಾಡಿದ್ರೆ ಅದಕ್ಕೆ ದುಃಖ ಆಗುತ್ತೆ ಆ ಆತ್ಮಕ್ಕೆ. ಓಕೆ, ಇದು ಮಾತ್ರ ಗ್ಯಾರಂಟಿ. ಅದ್ರ ಹತ್ರ ಆಕಾರ ಇಲ್ಲ, ಆಕಾರ ಇದೆ, ಬಟ್ ಅದಕ್ಕೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಓಕೆ, ಹೊಗೆ ರೂಪದಲ್ಲಿ, ಏರ್ ರೂಪದಲ್ಲಿ, ಗಾಳಿ ರೂಪದಲ್ಲಿ ಇದೆ, ದೀಪದ ಆಕಾರ ಇದೆ. ಓಕೆ, ಮೂಮೆಂಟ್ ಮಾಡುತ್ತೆ, ಮೂವ್ ಮಾಡುತ್ತೆ, ಆ ಕಡೆ ಈ ಕಡೆ ಮೂವ್ ಆಗುತ್ತೆ. ಕಲರ್ಸ್ ಇರುತ್ತೆ, ಆತ್ಮ ಕಲರ್ಸ್ ಇರುತ್ತೆ. ಅದು ಯಾವ್ಯಾವ ಕಲರ್ಸಲ್ಲಿರುತ್ತೆ ಆ ಕಲರ್ಗೆ ತಕ್ಕಂತೆ ಆ ಲೋಕದಲ್ಲಿ ಮೇಲೆ ಇರುತ್ತೆ. ಓಕೆ, ಕಲರ್ಸ್ ಅಂದರೆ ಕಲರ್ಸ್ ಬಗ್ಗೆನೂ ನಾನು ಹೇಳಿದ್ದೀನಿ. ಓಕೆ, ವೈಟ್ ಕಲರ್ ಇರೋರು ಇವಾಗ ಮನುಷ್ಯರ ರೂಪ ತಾಳಿರೋರು. ಓಕೆ, ಬ್ಲ್ಯಾಕ್ ಕಲರ್ ಆತ್ಮ ಇರೋರು ತುಂಬ ಇನ್ನೂ ಅವ್ರ ಆತ್ಮವನ್ನು ಬೆಳೆಸಬೇಕು. ಓಕೆ, ಗೋಲ್ಡನ್ ಆರೆಂಜ್ ಇರುತ್ತಲ್ಲ, ಅವರು ದೇವತೆ ಲೋಕದಿಂದ ಬಂದಿರೋ ಒಂದು ಸೋಲ್ ಇರುತ್ತೆ. ಓಕೆ, ಆ ಥರ ಕಲರ್ಸು ಇರುತ್ತೆ, ಆತ್ಮಕ್ಕೆ ಕಲರ್ಸ್ ಇರುತ್ತೆ, ಬ್ಲೂ, ರೆಡ್ ಎಲ್ಲ ಥರ ಕಲರ್ಸ್ ಇರುತ್ತೆ. ಆ ಆತ್ಮಕ್ಕೆ ಯಾವುದೇ ತೊಂದರೆ ಇಲ್ಲ ಅಂದರೆ ಅದಕ್ಕೆ ಮಳೆ ಬಂದರೆ ಒದ್ದೆ ಆಗಲ್ಲ, ಚಳಿ ಇರಲ್ಲ, ಬಿಸಿಲಿರಲ್ಲ, ಯಾವುದು ಏನೂ ಅದಕ್ಕೆ ತಾಗಲ್ಲ. ಬಟ್ ಫೀಲಿಂಗ್ಸ್ ಮಾತ್ರ ಅದಕ್ಕೆ ಗೊತ್ತಾಗುತ್ತೆ, ಭಾವನೆಗಳು ಅದರ ಹತ್ರ ಇರುತ್ತೆ. ಓಕೆ, ಶರೀರದಿಂದ ಹೊರಗಡೆ ಬಂದ ತಕ್ಷಣ ಅದು ತನ್ನನ್ನು ತಾನು ಈ ಜನ್ಮದಲ್ಲಿ ನಾನು ಯಾವ ರೂಪದಲ್ಲಿದ್ದೆ ಅದೇ ರೂಪದಲ್ಲಿ ತನ್ನನ್ನು ತಾನು ನೋಡ್ಕೊಳ್ಳುತ್ತೆ. ಓಕೆ, ಅಂದರೆ ಅದು ನಾನು ಇದ್ದೀನಲ್ವ, ನನಗೇನೂ ಆಗಿಲ್ಲ, ನಾನು ಇದ್ದೀನಿ ಅಂತಾನೆ ಅಂದ್ಕೊಳ್ಳುತ್ತೆ. ಬಟ್ ಅದು ಇರುತ್ತೆ, ನಿಜವಾಗ್ಲೂ ಅದು ಇರುತ್ತೆ. ಅದು ಆಕಾರ ಎಲ್ಲ ನಾವು ಕೇಳಿದಾಗ ಅದರ ಆಕಾರ ಹೇಳುತ್ತೆ, ಅದ್ರ ಕಲರ್ ಹೇಳುತ್ತೆ. ಓಕೆ, ಅದಕ್ಕೆ ಅದು ಆ ಆತ್ಮ ಹೆಂಗಿರುತ್ತೆ, ಆ ಆತ್ಮಕ್ಕೆ ಎಲ್ಲ ಕಾಣಿಸುತ್ತೆ. ಆಮೇಲೆ ನೀವು ಮಾತಾಡೋದು ಕೇಳಿಸುತ್ತೆ, ನಿಮ್ಮ ಭಾವನೆಗಳನ್ನು ಅದು ಅರ್ಥ ಮಾಡ್ಕೊಳ್ಳುತ್ತೆ. ಓಕೆ, ನಿಮ್ಮ ಮನಸ್ಸಲ್ಲಿ ನಡೆಯೋದೆಲ್ಲ ಗೊತ್ತಾಗ್ತಾ ಇರುತ್ತೆ ಆ ಆತ್ಮಕ್ಕೆ. ಒಂಥರ ಶರೀರದಿಂದ ಹೊರಗಡೆ ಬಂದ ತಕ್ಷಣ ಅದಕ್ಕೆ ಒಂಥರ ಪವರ್ ಬಂದ್ಬಿಡುತ್ತೆ. ಓಕೆ, ಯಾರ ಮನಸ್ಸಲ್ಲಿ ಏನು ನಡೀತಾ ಇದೆ ಅದೆಲ್ಲ ಗೊತ್ತಾಗುತ್ತೆ. ಆಮೇಲೆ ಅದಕ್ಕೆ ಯಾವುದೇ ಥರದ ನೋವಿರಲ್ಲ, ಕಷ್ಟ ಇರಲ್ಲ. ಇವಾಗ ಶರೀರಕ್ಕೆ ಏನು ಕಷ್ಟ ಇರುತ್ತಲ್ಲ, ಯಾರಿಗಾದರೂ ರೋಗ ಇದ್ದರೆ ಏನೇನು ಕಷ್ಟ ಅನುಭವಿಸುತ್ತಲ್ಲ, ಆ ಕಷ್ಟ ಏನೂ ಇರಲ್ಲ, ಸ್ವತಂತ್ರವಾಗಿರುತ್ತೆ. ಅದು ಒಂದು ಪವರ್ ಇರುತ್ತೆ ಅದ್ರ ಹತ್ರ. ಓಕೆ, ಗೊತ್ತಾಯ್ತಲ್ವ? ಪ್ರತಿಮಾ ಅವರೇ, ಚೆನ್ನಾಗಿತ್ತು ನಿಮ್ಮ ಕ್ವಶನ್ ಕಮೆಂಟ್ ಹಾಕಿರೋದು. ಕಮೆಂಟೆಲ್ಲ ಹಾಕ್ತಾಯಿರಿ. ಹಾಕಿದ್ದೀನಿ, ಹಿಂದೆ ವಿಡಿಯೋನೆಲ್ಲ ಹಾಕಿದ್ದೀನಿ, ಅದನ್ನು ಸರ್ಚ್ ಮಾಡಿ ಇವತ್ತು ಹೇಳಿದ್ದೀನಿ. ನಿಮ್ಮ ಕ್ವಶನ್ಗೆ ಆನ್ಸರ್ ನಾನು ಮಾಡಿದ್ದೀನಿ. ಆತ್ಮ ಕೇಳಿಸ್ಕೊಳ್ಳುತ್ತೆ, ನೋಡುತ್ತೆ, ಫೀಲಿಂಗ್ಸ್ ಎಲ್ಲ ಅನುಭವ ಮಾಡುತ್ತೆ. ಓಕೆ, ಅದಕ್ಕೆ ಯಾವುದೇ ಥರದ ಕಷ್ಟ ಇರಲ್ಲ, ಮಳೆ, ಬಿಸಿಲು, ಚಳಿ ಇದು ಯಾವುದೂ ಅದಕ್ಕೆ ತಾಗಲ್ಲ. ಓಕೆ, ಎಕ್ಸಾಂಪಲ್ ಹೇಳಬೇಕಂದ್ರೆ, ಶರೀರದೊಳಗಡೆ ಇರೋ ಆತ್ಮ ಒಂದು ಪಿಂಜರ ಇರುತ್ತಲ್ಲ, ಪಿಂಜರದಲ್ಲಿ ಗಿಳಿನ ಕೂಡ ಹಾಕಿರ್ತಾರೆ. ಜೈಲಲ್ಲಿ ಕೈದಿ ಇರ್ತಾರಲ್ಲ, ಆ ಥರ ಶರೀರದಲ್ಲಿರೋ ಆತ್ಮ. ಓಕೆ, ಆ ಥರ ಅನುಭವ ಮಾಡುತ್ತೆ. ಶರೀರದಿಂದ ಹೊರಗಡೆ ಇರೋ ಆತ್ಮ ಸ್ವತಂತ್ರವಾಗಿರುತ್ತೆ, ಆರಾಮಾಗಿ. ಅದಕ್ಕಿರೋ ಆನಂದ, ಖುಷಿ ಯಾರಿಗೂ ಇರಲ್ಲ. ಶರೀರದಿಂದ ಹೊರಗಡೆ ಬಂದಿರೋ ಆತ್ಮ, ಶರೀರದಿಂದ ಹೊರಗಡೆ ಬಂದಿರೋ ಆತ್ಮಕ್ಕೆ ಏನು ಕಷ್ಟ ಆಗುತ್ತೆ, ಅದು ಮಳೆ ಬರುತ್ತಾ, ಬಿಸಿಲು ಹತ್ತುತ್ತಾ, ಈ ಥರ ಎಲ್ಲ ಏನೂ ಚಿಂತೆ ಮಾಡಬೇಡಿ. ಅದು ಫುಲ್ಲು ಖುಷಿಯಾಗಿರುತ್ತೆ. ಓಕೆ, ಸ್ವತಂತ್ರವಾಗಿ ಹಾರಾಡ್ತಾ ಇರೋ ಬಟರ್ಫ್ಲೈ ಥರ. ಓಕೆ, ಸರಿ. ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ, ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.